ಮನೆಗಳ ತೆರವು ವಿಚಾರದಲ್ಲಿ ಯಾರೆಲ್ಲ ಅರ್ಹರಿದ್ದಾರೋ ಅಂತವರಿಗೆ ಮಾತ್ರ ಇಲ್ಲಿ ಮನೆ ಭಾಗ್ಯ ಸಿಗುತ್ತೆ. ಅಂದ್ರೆ ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೋ ಅಂತವರಿಗೆ ಮಾತ್ರ ಇಲ್ಲಿ ನಿವಾಸ ಭಾಗ್ಯ ಸಿಗುತ್ತೆ. ಬೇಕಾಬಿಟ್ಟಿಯಾಗಿ ಮನೆಗಳನ್ನ ಕೊಡೋದಿಲ್ಲ ಸರ್ಕಾರ. ಆ ತರ ಕೆಲಸ ಆ ರೀತಿ ಏನಾದ್ರೂ ಆಸೆ ಇಟ್ಕೊಂಡ್ರೆ ನಿಮಗೂ ಕೂಡ ನಿರಾಸೆ ನಿಶ್ಚಿತ. ಕೋಗಿಲು ಲೇಔಟ್ ಮನೆಗಳ ತೆರವು ವಿಚಾರದಲ್ಲಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ ನಿವಾಸ ಸಿಗುತ್ತೆ. ಬೇಕಾಬಿಟ್ಟಿಯಾಗಿ ಮನೆಗಳನ್ನ ಕೊಡೋದಿಲ್ಲ ಸರ್ಕಾರ. ಆ ತರ ಆಸೆ ಏನಾದ್ರೂ ನೀವೇನಾದ್ರೂ ಇಟ್ಕೊಂಡಿದ್ರೆ ನಿಮಗೂ ನಿರಾಸೆ ಆಗೋದು ಫಿಕ್ಸ್. ಅಗತ್ಯ ದಾಖಲೆಗಳನ್ನ ಪರಿಶೀಲಿಸಿದ ಬಳಿಕ ನಿವಾಸ ಭಾಗ್ಯ ಸಿಗುತ್ತೆ. ರೇಷನ್ ಕಾರ್ಡ್, ಕರೆಂಟ್ ಬಿಲ್, ತಾತ್ಕಾಲಿಕ ಪತ್ರ, ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ತದನಂತರ ಇಲ್ಲಿ ಮನೆ ಹಂಚಿಕೆ ಆಗುತ್ತೆ. ಜಿಬಿಎ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ ಕಾರ್ಯ ಈಗಾಗಲೇ ನಡೀತಾ ಇದೆ. ಪ್ರತ್ಯೇಕ ವ್ಯವಸ್ಥೆ ಮಾಡಲು ರಾಜ್ಯ ಸರ್ಕಾರ ಒಂದು ಕಡೆ ಮುಂದಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಿಸಿರುವಂತಹ ವಸತಿ ಇದೀಗ ಈ ಒಂದು ಯೋಜನೆಯ ಅಡಿ ಎಲ್ಲರಿಗೂ ಕೂಡ ನಿವಾಸಗಳನ್ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾರೆ. ಆದ್ರೆ ಯಾರೆಲ್ಲ ಅರ್ಹರಿದ್ದಾರೋ ಅಂತವರಿಗೆ ಮಾತ್ರ, ಅಂದ್ರೆ ನಮ್ಮ ಕರ್ನಾಟಕದವರು ಯಾರೆಲ್ಲ ಇದ್ದಾರೋ ಅಂತವರಿಗೆ ಮಾತ್ರ, ವಲಸೆ ಬಂದಿರೋರಿಗೆ ಅಥವಾ ಬಾಂಗ್ಲಾದೇಶದಿಂದಲೂ ಕೂಡ ಬಂದಿಲ್ಲಿ ಜನ ವಾಸವಿದ್ರು ಅನ್ನೋ ಮಾಹಿತಿ ಇದೆ. ಸುಮಾರು 5 ವರ್ಷದಿಂದ ಅಂತವರಿಗೆ ಮನೆ ಸಿಗೋದಿಲ್ಲ. ಬ್ಯಾಟ್ರಾಯನ್ಪುರದ ಬೈಯಪ್ಪನ ಹಳ್ಳಿಯಲ್ಲಿ ನಿರ್ಮಿಸಿರುವಂತಹ ವಸತಿ ಸಮುಚ್ಚಯ ಈಗ ಇಲ್ಲಿ ಸುಮಾರು ಕೋಗಿಲು ಲೇಔಟ್ನಿಂದ 6 ರಿಂದ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಬ್ಯಾಟ್ರಾಯನ್ಪುರದಲ್ಲಿ ಮನೆಗಳನ್ನ ಕೊಡಬೇಕು ಅಂತ ಹೇಳಿ ಇದೀಗ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ಕೊಂಡಿದೆ. ಹಾಗಾಗಿ ಆದ್ರೆ ಇಲ್ಲಿ ಎಲ್ಲರಿಗೂ ಮನೆ ಸಿಗುತ್ತೆ, ನಾವಿಲ್ಲೇನೋ ಹೊರಗಡೆಯಿಂದ ಬಂದಿದ್ವಿ, ತುಂಬಾ ವರ್ಷದಿಂದ ಇಲ್ಲೇ ಇದ್ವಿ, ನಮಗೂ ಮನೆ ಭಾಗ್ಯ ಸಿಗುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ನೋ, ಆ ಥರ ಏನೂ ಆಗೋದಿಲ್ಲ. ನಿಮಗೂ ಕೂಡ ನಿರಾಸೆ ಆಗೋದು ಫಿಕ್ಸು. ಕಾರಣ ಏನು ಅಂತಂದ್ರೆ ಇಲ್ಲಿ ವಸತಿ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೆಲ್ಲ ಅರ್ಹರಿದ್ದಾರೋ, ಯಾರೆಲ್ಲ ನಮ್ಮ ಕರ್ನಾಟಕದವರಿದ್ದಾರೋ ಅಂತವರಿಗೆ ಮಾತ್ರ ನಾವು ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇಷ್ಟೊಡೆ ಕೋಗಿಲು ಕ್ರಾಸ್ ಅಕ್ರಮ ಕಟ್ಟಡಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಂತ್ರಸ್ತರಿಗೆ ಮನೆಗಳ ಹಸ್ತಾಂತರಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಜನವರಿ 1ರಂದೇ ಮನೆ ಹಸ್ತಾಂತರ ಅಂತ ಹೇಳಿದ್ರು ವಸತಿ ಸಚಿವರು. ಇವತ್ತೇ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ದಾಖಲೆಗಳ ಪರಿಶೀಲನೆ ಹಿನ್ನೆಲೆ ಇದೀಗ ನಾಳೆ ಕೀ ವಿತರಣೆ ಆಗುತ್ತೆ. ಒಂದು ದಿನ ತಡ ಆಗ್ತಾ ಇದೆ. ಅರ್ಹರಿಗೆ ಮಾತ್ರ ಮನೆ ವಿತರಣೆ ಮಾಡಲಾಗುತ್ತೆ ಅಂತ ಈಗಾಗಲೇ ಸರ್ಕಾರ ಹೇಳಿದೆ. ಆದ್ರೆ ನಾಳೆ ಯಾರ್ಯಾರಿಗೆ ಮನೆ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅರ್ಹರಿಗೋ ಸಿಗುತ್ತಾ ಅಥವಾ ಬಾಂಗ್ಲಾ ವಲಸಿಗರಿಗೂ ಕೂಡ ಸಿಗುತ್ತಾ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಈಗಾಗಲೇ ಮನೆ ಹಸ್ತಾಂತರಕ್ಕೆ ತೀವ್ರ ವಿರೋಧ ಹೊರಹಾಕ್ತಾ ಇದೆ ಬಿಜೆಪಿ. ಇನ್ನು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇದೀಗ ಸತ್ಯ ಶೋಧನಾ ಸಮಿತಿ ರಚಿಸಿರುವ ಬಿಜೆಪಿ ಒಂದು ವೇಳೆ ಮನೆ ಏನಾದರೂ ಹಸ್ತಾಂತರಿಸಿದ್ರೆ ಕಾನೂನು ಸಮರಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ನೋಡಿ, ಬಹಳಷ್ಟು ವಿರೋಧ ಇಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ 2025ರಲ್ಲಿ ಪ್ರವಾಹ ಆಗಿತ್ತು. ಪ್ರವಾಹದ ಸಂದರ್ಭದಲ್ಲಿ, ಅದಕ್ಕೂ ಮುಂಚೆಯೂ ಕೂಡ ಪ್ರವಾಹ ಆಗಿತ್ತು. ಆ ಸಂದರ್ಭದಲ್ಲಿ ಅದೆಷ್ಟೋ ಜನ ಮನೆಗಳನ್ನ ಕಳ್ಕೊಂಡಿದ್ರು. ಆದ್ರೆ ವರ್ಷ ಆದ್ರೂ ಕೂಡ ಇಲ್ಲಿರುವಂತಹ ಕನ್ನಡಿಗರಿಗೆ, ಇಲ್ಲಿರುವಂತಹ ಜನರಿಗೆ ಒಂದು ಮನೆ ಕೂಡ ಸ್ಯಾಂಕ್ಷನ್ ಆಗಿರಲಿಲ್ಲ. ಹಾಗಾಗಿ ಇದೀಗ ಬಿಜೆಪಿ ನಾಯಕರು ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಆರ್ ಅಶೋಕ್ ಇರ್ಬೋದು, BY ವಿಜೇಂದ್ರ ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟು ಈಗಾಗಲೇ ಅಲ್ಲಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡೋದು, ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡೋದು ಎಲ್ಲವೂ ಕೂಡ ಮಾಡಿದ್ದಾರೆ. ನಿನ್ನೆ ಅಷ್ಟೇ ಭೇಟಿ ಕೊಟ್ಟಿದ್ರು. ನಿನ್ನೆ ಅಷ್ಟೇ ಬಿಜೆಪಿ ನಿಯೋಗ ಬೆಳಗ್ಗೆ 11 ಗಂಟೆಗೆ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟು ಒಂದಷ್ಟು ಪರಿಶೀಲನೆ ಕೂಡ ನಡೆಸಿತ್ತು. ತದನಂತರ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಿದೆ, ಮೋಸ ಮಾಡ್ತಿದೆ, ಇಲ್ಲಿರುವಂತಹ ಜನರಿಗೆ ಮನೆ ಸಿಗ್ತಾ ಇಲ್ಲ, ಆದ್ರೆ ವಲಸೆ ಬಂದಿರುವಂತಹ ಬಾಂಗ್ಲಾದೇಶದವರಿಗೆ ಮನೆಗಳನ್ನ ಕೊಡಬೇಕು ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಇಲ್ಲಿರುವಂತಹ ಜನರಿಗೆ ಈ ಸೌಲಭ್ಯ ಸಿಗ್ತಾ ಇಲ್ಲ? ಇಷ್ಟು ಬೇಗ ಈ ಒಂದು ಪ್ರಕರಣದಲ್ಲಿ, ಈ ಒಂದು ಕೇಸಲ್ಲಿ ಇಷ್ಟು ಬೇಗ ಹೇಗೆ ನಿರ್ಧಾರವನ್ನ ಮಾಡ್ಕೊಂಡ್ಬಿಟ್ರಿ ಅಂತ ಹೇಳಿ ಬಹಳಷ್ಟು ವಿರೋಧ, ತದನಂತರ ಬಹಳಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಅದರಲ್ಲೂ ಕೂಡ ಆರ್ ಅಶೋಕ್ ಇರಲಿ ಅಥವಾ BY ವಿಜೇಂದ್ರ ಇರಲಿ, ಚಲವಾದಿ ನಾರಾಯಣ ಸ್ವಾಮಿ ಇರಲಿ, ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಷ್ಟು ಬೇಗ ನೀವೇನಾದ್ರೂ ಬಾಂಗ್ಲಾದೇಶದವರೆಗೂ ಕೂಡ ಮನೆಗಳನ್ನ ಕೊಟ್ಟು ಇದೇನು ಕರ್ನಾಟಕನ ಹೋಗಿ ನೀವು ಮಿನಿ ಬಾಂಗ್ಲಾದೇಶ್ ಏನಾದ್ರೂ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಈಗಾಗಲೇ ಟೀಕೆ ಮಾಡ್ತಾ ಇದ್ರು. ಮಿನಿ ಬಾಂಗ್ಲಾದೇಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೂಡ ಮಾಡಿದ್ರು. ಹಾಗಾಗಿ ನಾಳೆ ಇದೀಗ
ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ವಸತಿ ಸಚಿವ ಜಮೀರ್ ಅಹ್ಮದ್ ಕೂಡ ಹೇಳಿದ್ದಾರೆ. ಹಾಗಾಗಿ ಇಫ್ ಇನ್ ಕೇಸ್ ಏನಾದರೂ ನಮ್ಮ ಕರ್ನಾಟಕದವರನ್ನ ಹೊರತಾಗಿ ಬಾಂಗ್ಲಾದೇಶದವರಿಗೆ ಅಥವಾ ವಲಸಿಗರಿಗೆ ಏನಾದರೂ ಮನೆಗಳನ್ನ ಕೊಟ್ಟರೆ ನಾವು ಮಾತ್ರ ಸುಮ್ ಕೂರೋದಿಲ್ಲ ಅಂತ ಹೇಳಿ ಈಗಾಗಲೇ ಬಿಜೆಪಿ ನಿಯೋಗ ಎಚ್ಚರಿಕೆ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಬಸವರಾಜ್, ನೋಡ್ತಾ ಇದ್ದೀವಿ ಯಾವ ಮಟ್ಟಕ್ಕೆ ಈ ಒಂದು ಪ್ರಕರಣ ಸದ್ದು ಮಾಡ್ತಾ ಇದೆ ಅಂತ ಹೇಳಿ. ಇವತ್ತು 1ನೇ ತಾರೀಕು ಬೈಯಪ್ಪನ ಹಳ್ಳಿಯಲ್ಲಿ ಅಂತಂದ್ರೆ ಕೋಗಿಲು ಲೇಔಟ್ನಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವಂತಹ ಜಾಗದಲ್ಲೇ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿ ವಸತಿ ಸಚಿವರು ಹೇಳಿದ್ರು. ಆದ್ರೆ ಇದೀಗ ನಾಳೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮತ್ತೊಂದು ವಿಚಾರ ಏನು ಅಂತಂದ್ರೆ ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ಮಿನಿ ಬಾಂಗ್ಲಾದೇಶ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಆ ಮಟ್ಟಕ್ಕೆ ಇದೀಗ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ತದನಂತರ ಏನಾದ್ರೂ ಮನೆಗಳನ್ನ ಕೊಟ್ರೆ ನಿಜವಾಗ್ಲೂ ನಾವು ಕೂಡ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಿ ಒಂದು ರೀತಿಯಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಆರ್ ಅಶೋಕ್ ಇರಲಿ ಅಥವಾ ಬಿಜೆಪಿ ನಾಯಕರಿರಲಿ. ಹಾಗಾಗಿ ಏನಾಗಬಹುದು ನಾಳೆ ಅಂತ? ಮನೆಗಳನ್ನ ತೆರವುಗೊಳಿಸಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಒಂದ್ ಕಡೆ ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ ಬಳಿಕವೇ ನಿಜವಾದ ಫಲಾನುಭವಿಗಳು ಯಾರು ಅವರಿಗೆ ಮಾತ್ರ ನಾವು ಮನೆಗಳನ್ನ ಕೊಡ್ತೇವೆ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಮತ್ತೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಮತ್ತೆ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಜಿಬಿಎ ಅಧಿಕಾರಿಗಳು ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರ ರೇಷನ್ ಕಾರ್ಡ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಮತ್ತೆ ತಾತ್ಕಾಲಿಕ ಪತ್ರ ಆಗಿರ್ಬೋದು, ಹಲವು ರೀತಿಯ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸಿದ ಬಳಿಕವೇ ಅವರಿಗೆ ಮನೆಗಳನ್ನ ವಿತರಣೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ. ಯಾಕಂತಂದ್ರೆ ಬೇಕಾಬಿಟ್ಟಿಯಾಗಿ ಮನೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಇದ್ರೆ ಅದು ಸುಳ್ಳು. ಆದ್ರೆ ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ ಬಳಿಕವೇ ಅಲ್ಲಿ ಮನೆಗಳನ್ನ ಪೂರೈಕೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿದೆ. ಆದ್ರೆ ಈಗಾಗಲೇ ಬಿಜೆಪಿ ನಾಯಕರು ನಿಯೋಗ ಕೂಡ ನಿನ್ನೆ ಹೋಗಿ ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಆ ಒಂದು ಅಲ್ಲಿ ಜನರು ಎಷ್ಟು ವರ್ಷಗಳಿಂದ ಇದ್ರು ಅನ್ನುವಂಥದ್ದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಹೇಳಿದ್ದಾರೆ. ಕಳೆದ 2 ವರ್ಷದ ಹಿಂದೆ ನಾವು ಆ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಒಂದ್ ಕಡೆ ಅದು ಖಾಲಿ ಜಾಗ ಅನ್ನುವಂಥದ್ದು ಹೇಳುತ್ತೆ. ಆದ್ರೆ ಈಗ ಸರ್ಕಾರ ಅವರಿಗೆ ಮನೆಗಳನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ. ಎಲ್ಲ ಒಂದ್ ಕಡೆ ಇಲ್ಲಿ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ವಲಸಿಗರಿಗೆ ಒಂದು ಮನೆಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಶೋಧನಾ ಸಮಿತಿಯು ಕೂಡ ಅದರ ವರದಿಯನ್ನು ಕೂಡ ತೆಗೆದುಕೊಂಡು ಅದರ ಬಗ್ಗೆ ನಾವು ಹೋರಾಟವನ್ನ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಈಗ ಅಲ್ಲಿ ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ ಬಳಿಕವೇ ನಾವು ಮನೆಗಳನ್ನ ವಿತರಣೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇವತ್ತು 1ನೇ ತಾರೀಕಿನಿಂದಲೇ ಮನೆಗಳನ್ನ ವಿತರಣೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಹೇಳಿದ್ರು. ಆದ್ರೆ ಬಿಜೆಪಿ ನಾಯಕರು ಒಂದು ತೀವ್ರವಾಗಿರ್ತಕ್ಕಂಥ ಹೋರಾಟ, ಸತ್ಯಶೋಧನಾ ಸಮಿತಿ ಆಗಿರ್ಬೋದು, ಹೀಗೆ ಹಲವು ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಅಗತ್ಯ ದಾಖಲೆ ಪರಿಶೀಲನೆ ನಡೆಸಿದ ಬಳಿಕವೇ ಅವ್ರಿಗೆ ಮನೆಗಳನ್ನ ವಿತರಣೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ವಸತಿ ಇಲಾಖೆ ತೀರ್ಮಾನ ಕೈಗೊಂಡೇ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಇನ್ನೂ ಕೂಡ ಆ ಒಂದು ಅಗತ್ಯ ದಾಖಲೆ ಪರಿಶೀಲನೆ ನಡೆಸುವುದು ಇನ್ನೂ ಕೂಡ ಬಾಕಿ ಇದೆ. ಹಾಗಾಗಿ ಇವತ್ತು ಕೂಡ ಪರಿಶೀಲನೆ ನಡೆಸಿ ಅದಾದ ಬಳಿಕ ನಾಳೆ ಆ ಒಂದು ಮನೆಗಳನ್ನ ಹಸ್ತಾಂತರ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಒಂದ್ ವೇಳೆ ಏನಾದ್ರೂ ಒಂದು ಅಕ್ರಮವಾಗಿ ಏನು ಈಗ ಬಾಂಗ್ಲಾದೇಶದಿಂದ ಬಂದಂತವ್ರಿಗೆ ಏನಾದ್ರೂ ಮನೆಗಳ ಕೊಡುವಂತದ್ದಾಗಿ ಅದಕ್ಕೆ ಬಿಜೆಪಿ ನಾಯಕರು ಕೂಡ ಹೋರಾಟ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ರೋಶಿನಿ. ಬಸವರಾಜ್, ಪ್ರಮುಖವಾಗಿ ಇಲ್ಲಿ ಜಿಬಿ ಅಧಿಕಾರಿಗಳೇ ಇರಲಿ ಅಥವಾ ಬಿಜೆಪಿ ನಿಯೋಗನೇ ಇರಲಿ ಅಥವಾ ವಸತಿ ಸಚಿವರೇ ಇರಲಿ ಎಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಡಾಕ್ಯುಮೆಂಟ್ಸ್ ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಇಲ್ಲಿ ಎಷ್ಟು ಜನ ಬಾಂಗ್ಲಾದೇಶದವರು ಇದ್ದಾರೆ ಅಥವಾ ಎಷ್ಟು ಜನ ನಮ್ಮ ಕರ್ನಾಟಕದವರು ಇದ್ದಾರೆ ಅಂತ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ? ರೋಶಿನಿ, ಈಗಾಗಲೇ ಅಲ್ಲಿ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಅದರ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ್ದಾರೆ. ಮೊನ್ನೆ ಸಿಎಂ ಸಿದ್ದರಾಮಯ್ಯವರ ಸಭೆಯಲ್ಲಿ ಕೂಡ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಮಾರು 200 ಮನೆಗಳಲ್ಲಿ 180 ಮನೆಗಳು ಅಲ್ಲಿಯ ಸ್ಥಳೀಯರಿಗೆ ಅದು ಅರ್ಹ ಫಲಾನುಭವಿಗಳಿದ್ದಾರೆ ಅನ್ನುವಂಥದ್ದು. ಇನ್ನ ಒಂದು 20 ಮನೆಗಳು ಏನಿದಾವೆ ಅವು ಒಂದ್ ಕಡೆ ಗುಲ್ಬರ್ಗ, ರಾಯಚೂರು ಹೀಗೆ ಹಲವು ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರು ಕೂಡ ಇದ್ದಾರೆ. ಅವ್ರ ಮಾತ್ರ ಇರೋದು. ಇನ್ನ ಬಾಂಗ್ಲಾದೇಶದವರು ಕೂಡ ಇದ್ದಾರೆ ಅನ್ನುವಂಥದ್ದು ಆರೋಪ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ನನಗೆ ಕಂಡು ಬಂದಿಲ್ಲ. ಪರಿಶೀಲನೆ ನಡೆಸಿದ ಬಳಿಕವೇ ನಾನು ಒಂದು ತೀರ್ಮಾನ ಅದನ್ನ ಕೈಗೊಳ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಬಾಂಗ್ಲಾದೇಶದವರು ಕೂಡ ಅಲ್ಲಿದ್ರೆ ಅದನ್ನು ಕೂಡ ಪರಿಶೀಲನೆ ನಡೆಸಿ ನಾವು ಅವ್ರಿಗೆ ಯಾವುದೇ ರೀತಿ ಮನೆಗಳನ್ನು ಕೊಡುವಂತದ್ದು ಹೋಗಲ್ಲ. ಯಾರು ಅಲ್ಲಿ ಅರ್ಹ ಫಲಾನುಭವಿಗಳಿದ್ದಾವೆ, ಯಾರು ನಮ್ಮ ಅಲ್ಲಿ ವಾಸ ಮಾಡಿರ್ತಕ್ಕಂಥ ಜನರಿದ್ದಾರೆ ಅವ್ರಿಗೆ ಮಾತ್ರ ನಾವು ಮನೆಗಳನ್ನ ವಿತರಣೆ ಮಾಡುವಂತದ್ದನ್ನ ಮಾಡ್ತೇವೆ ಹೊರತಾಗಿ ಬಾಂಗ್ಲಾದೇಶದಿಂದ ಬಂದಂತವರಿಗೆ
ವಲಸಿಗರಿಗೆ ನಾವು ಮನೆಗಳನ್ನ ಕೊಡುವಂತದ್ದು ಯಾವುದೇ ರೀತಿ ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಆದ್ರೆ ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಆ ರೀತಿಯಾಗಿರ್ತಕ್ಕಂಥ ಬಾಂಗ್ಲಾದೇಶದ ನುಸುಳುಕೋರರಿಗೆ ಏನಾದ್ರೂ ಅವರು ನಿವಾಸನ ಕೊಡುವಂತದ್ದಾದ್ರೆ ನಾವು ಕಾನೂನು ಮುಖಾಂತರವೂ ಕೂಡ ಹೋರಾಟ ಮಾಡ್ತೀವಿ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಬಿಜೆಪಿ ನಾಯಕರು ಇದ್ದಾರೆ. ಹಾಗಾಗಿ ಸರ್ಕಾರ ಆ ಒಂದು ವಿರೋಧ ಪಕ್ಷದ ನಾಯಕರಿಗೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತೋ ಅಥವಾ ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಮಾತ್ರ ನಿವಾಸ ಕೊಡ್ತಾರೋ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ರೋಶಿನಿ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ ನ್ಯೂಸ್ ಕನ್ನಡ.